ದಿನಗಟ್ಲೆಯಲ್ಲಿ ಮಾಡೋ ಈರುಳ್ಳಿ ಮಾಮೂಲಿ ಅವಲಕ್ಕಿ. ದಿಸ್ ಇಸ್ ಅ ರೆಗ್ಯುಲರ್ ಬ್ರೇಕ್ಫಾಸ್ಟ್ ರೆಸಿಪಿ. beaten rice made with onion. She has taken some amount of flat rice. This will fluff after it has been soaked and it will increase in the quality. ಸ್ವಲ್ಪ ಅವಲಕ್ಕಿ ತೊಗೊಂಡಿದೆ, ನೀರು ಹಾಕಿ ತೊಳೆದು ನೆನೆಸ್ಕೊಂಡ್ಮೇಲೆ ಜಾಸ್ತಿ ಆಗುತ್ತೆ, ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ತೊಳೆದಾಗಿದೆ, ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದೆ, ಅರ್ಧ ಗಂಟೆಯಿಂದ ಇದೆ, ನೆಂದು ಮೆತ್ತಗಾಗಿದೆ ಅಂದರೆ ಈ ಥರ ಕೈಯಲ್ಲಿ ಹಿಚ್ಚಕ್ಕೆ ನೋಡಿದ್ರೆ ಮೆತ್ತಗೆ ಮುರಿಯುತ್ತೆ, ಮೆತ್ತಗಾಗಿರುತ್ತೆ, ಆಗ ಆಗಿದೆ ಅಂತ ಅರ್ಥ. ಜಾಸ್ತಿ ನೀರಿದ್ದರೆ ಈ ಥರ ಮೆತ್ತಗಾಗದ ನಂತರ ಡ್ರೈನ್ ಮಾಡ್ಕೊಳ್ಳಿ, ಜಾಸ್ತಿ ಇರೋ ನೀರು ತೆಕ್ಕೊಳ್ಳಿ, ಇಲ್ಲದ್ರೆ ಅಂದರೆ ತುಂಬ ಪಿತ ಆಗುತ್ತೆ. ದಿಸ್ ಹ್ಯಾಸ್ ಬೀನ್ ವಾಶ್ಡ್. ಟೇಕ್ ಅಕಾರ್ಡಿಂಗ್ ಟು ಕ್ವಾಂಟಿಟಿ ಸಿನ್ಸ್ ದಿಸ್ ವಿಲ್ ಇನ್ಕ್ರೀಸ್ ಆಫ್ಟರ್ ಬೀಯಿಂಗ್ ಸೋಕ್ಡ್. She has washed this flattened rice, and then she has sprinkled some water, and it has been like this for half an hour now. When you pick one of this grain and if you squeeze, it will be soft and it will break. Then that shows that it is being done. If there is excess amount of water, just drain it, otherwise it will become mushy and pasty. Hakamanir. Like so, she has just sprinkled water. So if you feel that the avlaki has not softened enough, just sprinkle water like this, and she is adding some salt as well so that it will absorb the salt. ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಳಿ, ಕಡಿಮೆ ಮೆತ್ತಗಾಗಿಲ್ಲ ಅಂದ್ರಲ್ಲಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೋತಿದ್ದಾರೆ, ಹಾಗೆ ಸ್ವಲ್ಪ ಸಕ್ಕರೆ and little bit of sugar is being added. ಇನ್ನು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಳಿ. ಇದನ್ನು ಕೈಯಲ್ಲಿ ಕಲಿಸ್ಕೋತಿದ್ದಾರೆ. ಶಿ ಈಸ್ ಮಿಕ್ಸಿಂಗ್ ಇಟ್ ವಿತ್ ದ ಹ್ಯಾಂಡ್. She felt this is not been soaked enough, so she put little more water. This is the procedure even when you ಅವಲಕ್ಕಿ ಒಗ್ಗರಣೆಗೆ ಇಟ್ಕೊಂಡಿರೋದು. ಈರುಳ್ಳಿ ಉಪಯೋಗಿಸೋ ಹಾಗಿದ್ರೆ ಉಪಯೋಗಿಸಿ, ಆಪ್ಷನಲ್. ಹಸಿರು ಬರೀ ಕಾಯ್ದನೆ ಮಾಡ್ಬೋದು, ಇಷ್ಟೇ ಸಾಮಗ್ರಿಲೂ ಮಾಡ್ಬೋದು. ಈರುಳ್ಳಿ ಬೇಕಿದ್ರೆ ಹಾಕೊಳ್ಳೋದಿದ್ರೆ ಹಾಕೊಳ್ಳಿ. ಮೆಣಸಿನ್ಕಾಯಿ ಬೀಜ ತೆಗೆದಿರೋದು, ಖಾರ ಕಡಿಮೆ ಆಗುತ್ತೆ ಅಂತ. ಕಾಯಿ ತುರಿ, ಕೊತ್ತಂಬರಿ, ದೊಣ್ಣಮೆಣಸಿನ್ಕಾಯಿ ಸೀಸನಲ್ ಇದ್ರೆ ಹಾಕೊಳ್ಳಿ. ಟೊಮೆಟೊ, ಕ್ಯಾರೆಟ್ ತುರಿ ಆಪ್ಷನಲ್ ಇದ್ರೆ ಹಾಕೊಳ್ಳಿ. ಕರಿಬೇವು. along with the other seasoning, these will be added to avlaki. Onion finely chopped. If you use, you can, otherwise this is optional, you need not use it. Deseeded chili so that the heat is reduced. Grated fresh coconut. Coriander chopped. Capsicum, which is seasonal, if available you can use, otherwise it's optional as well. Just the coconut and coriander and curry leaf and chili is used with seasoning, sometimes with avlaki. Carrot grated, optional. ಕರಿ ಲೀಫ್, ಟೊಮೆಟೊ. ಬರೀ ಕಾಯಿ ತುರಿ, ಕೊತ್ತಂಬರಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಜೊತೆ ಕೂಡ ಅವಲಕ್ಕಿ ಮಾಡ್ಬೋದು. ಬೇರೆ ಎಲ್ಲವೂ ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲದಿದ್ರೆ ಇಲ್ಲ. To a heated kadai she added oil. This requires little more oil, otherwise it will stick to your hand. She has added groundnut oil. ಕಾದಿರೋ ಬಾಣಲೆಗೆ ಕಡಲೆಕಾಯಿ ಎಣ್ಣೆ ಹಾಕಿದೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಎಣ್ಣೆ ಹಿಡಿಯುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ. ಆಫ್ಟರ್ ದ ಆಯಿಲ್ ಇಸ್ ಹೀಟೆಡ್, ಆ್ಯಡ್ ಮಸ್ಟರ್ಡ್ ಸೀಡ್, ಚನಾ ದಾಲ್ ಆ್ಯಂಡ್ ಉದ್ದಿನಬೇಳೆ ಹಾಕ್ತೀಯ, ಉರದ್ ದಾಲ್, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಚಟ್ಕುಟ್ಮೇಲೆ ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೆಂಪಾದ್ಮೇಲೆ ಹಾಕಿ. ಆಫ್ಟರ್ ಇಟ್ ಇಸ್ ಲಿಟಲ್ ರೆಡ್, ದೆನ್ ಆ್ಯಡ್ ದ ಗ್ರೀನ್ ಚಿಲ್ಲಿ. although it will continue cooking, so consider that, and then add capsicum, donnmenshikayi. Fry a little bit, then add onion. She always adds onion after capsicum because the onion will leave water and the capsicum will not get cooked.
ದೊಣ್ಣಮೆಣ್ಸಿನ್ಕಾಯಿ ಮೊದಲು ಹಾಕ್ತಾರೆ ಯಾವಾಗಲೂ, ಅದ್ರ ನಂತರ ಈರುಳ್ಳಿ, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿದು, ದೊಣ್ಣಮೆಣ್ಸಿನ್ಕಾಯಿ ಬೇಯಲ್ಲ ಅಂತ. ಸ್ವಲ್ಪ ಹುರಿದ ನಂತರ ಆಫ್ಟರ್ ದಿಸ್ ಇಸ್ ಲಿಟಲ್ ಫ್ರೈಡ್ ಆನಿಯನ್, ಈರುಳ್ಳಿ, curry leaf could have been added before as well with the green chilies or later. ಕರಿಬೇವು ಮೆಣಸಿನ್ಕಾಯಿ ಜೊತೆನೂ ಹಾಕೋಬೋದು, ಈಗಲೂ ಹಾಕೋಬೋದು. ದಿಸ್ ವಿಲ್ ನಾಟ್ ಬಿ ಬ್ರೌನ್. ಇದು ಕಂದು ಬಣ್ಣಕ್ಕೆ ಕಾಯಲ್ಲ, ಬರೀ ನೀರು ಬಿಟ್ಕೊಂಡು ಹಸಿ ಈರುಳ್ಳಿ ವಾಸನೆ ಹೋಗೋ ತನಕ ಹುರಿಯೋದು. ಇಟ್ ಇಸ್ ಫ್ರೈಡ್ ಓನ್ಲಿ ಅಂಟಿಲ್ ಇಟ್ ಲೂಸಸ್ ಇಟ್ಸ್ ರಾ pungent smell of the onion. Grated carrot, ತುರ್ಕೊಂಡಿರೋ ಕ್ಯಾರೆಟ್. To this seasonally available fresh peas or fresh pigeon peas also can be added. ಬೇಕಿದ್ರೆ ಸಿಗೋವಾಗ ಹಸಿ ಬಟಾಣಿ, ಬೇಯಿಸ್ಕೊಂಡಿರೋ ಹಸಿ ಬಟಾಣಿ, ಬೇಯಿಸಿರೋ ತೊಗರಿ ಕಾಳು ಕೂಡ ಹಾಕೋಬೋದು. Peas and pigeon peas have to be cooked priorly if you are adding to this. She now added tomato ಹಾಕಿದೆ. She has closed the lid and she is going to cook it for a while. ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಹಾಕಮ್ಮ. ಈ ನೆಂದಿರೋ ಅವಲಕ್ಕಿಗೆ ಕಾಯಿ ಹಾಕಿ ಬೆರೆಸ್ಕೊಳತ್ತೆ. ಏಕಮ್ಮ? ಇದು ಹೊಂದ್ಕೊಳತ್ತೆ ಅಂತ ಅಷ್ಟೇ. ಆಮೇಲೆ ಕೊತ್ತಂಬರಿನ ಅರ್ಧ. She mixed the fresh coconut into the soaked avlaki and as well the half of the coriander so that it will mix well. That is the only reason she is mixing like this. She will mix with hand and then add to the pan. She is adding salt. Consider that you have added salt to the soaking avlaki as well. ಉಪ್ಪು ಹಾಕ್ತಿದ್ರೆ ಉಪ್ಪು ಸ್ವಲ್ಪ ಅವಲಕ್ಕಿ ನೆನೆಸುವಾಗ್ಲೂ ಹಾಕೊಂಡಿರೋದ್ರಿಂದ ಪ್ರಮಾಣ ನೋಡ್ಕೊಂಡು ಹಾಕಿ. ಸಕ್ಕರೆ ಹಾಕ್ತೀಯಾ? ಇಲ್ಲ. Now she is add this seasoning. ಒಗ್ಗರಣೆ ಸ್ವಲ್ಪ ಬೆಂದಿದೆ. It has been cooked. The seasoning has been cooking for a while and now she is adding ಅವಲಕ್ಕಿ ಹಾಕಿ ಕಲಿಸ್ಕೊಳ್ಳಿ. She is sprinkling little water. ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಅದನ್ನು ಬೆರೆಸಿ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡಬೇಕು. Mix it well. Close the lid and let it cook so that all the grains of avlaki will be heated at least. It will not cook further but it will just get heated. This has cooked for a while now and now she is adding the remaining coriander. ಸ್ವಲ್ಪ ಬೆಂದ ನಂತರ ಕೊತ್ತಂಬರಿ ಹಾಕ್ತಿದೆ. If you are carrying this to a lunch box, then after adding the coconut and coriander as well, cook it. ಇದನ್ನು ಡಬ್ಬಿಗೆ ತೊಗೊಂಡು ಹೋಗ್ತಿದ್ದಲ್ಲಿ 3-4 ಗಂಟೆ ಇರುತ್ತೆ ಅನ್ನೋ ಹಾಗಿದ್ರೆ ಕಾಯಿ ತುರಿ ಕೊತ್ತಂಬರಿ ಹಾಕ್ಕೊಂಡು ಒಲೆ ಮೇಲೆ ಸ್ವಲ್ಪ ಬಿಡಿ, ಇಲ್ಲ ಅಂದರೆ ಹಳಸೋಗುತ್ತೆ. ಇದ್ರ ಜೊತೆ ಸಿಹಿ ಅವಲಕ್ಕಿ ಕೂಡ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದ್ರದ್ದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯು ಕ್ಯಾನ್ ಅಲಾಂಗ್ ಸೈಡ್ ಮೇಕ್ sweet avlaki or flattened rice. This the video of which will be added into description. After switching off the stove, she is squeezing little lemon juice, which is optional. ಒಲೆ ಆರಿಸಿದ ಮೇಲೆ ಬೇಕಿದ್ರೆ